ಇತ್ತೀಚಿನ ಲಾಸ್ಟ್ 1 ವೀಕ್ 10 ಡೇಸು ನಾನು ಗಮನಿಸ್ತಾ ಇದ್ದೀನಿ. ಎಲ್ಲ IT ಜಾಬ್ಸ್ ಎಲ್ಲ ತೆಗಿತಾ ಇದ್ದಾರೆ ನೋಡಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಏನಾಗಿದೆ ಗೊತ್ತಾ? ಒಂದೊಂದು ಕಂಪನಿಯಿಂದ ಮೊನ್ನೆ TCS ಕೇಳ್ಕೊತಾ ಇದೆ. TCS ಇಂದ 12,000 ಜನ ತೆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಇನ್ನು ನೋಡ್ತಾ ಹೋದ್ರೆ TCS, ಇನ್ಫೋಸಿಸ್, ವಿಪ್ರೋ ಎಲ್ಲ ಸೇರಿ ಒಂದು ಲಕ್ಷ ಜಾಬ್ಗಳು ಹೋಯ್ತು ಈ ಜಸ್ಟ್ ಲಾಸ್ಟ್ 2 ವೀಕ್ಸ್ ಅಲ್ಲಿ. ಇದಕ್ಕೇನು ಹೇಳ್ತೀರಾ? ಇನ್ನು ಮುಂದಿನ ಸಮಯ ಏನು ಗೊತ್ತಾ? ಓನ್ಲಿ ವ್ಯವಸಾಯ ಅಷ್ಟೇ. ಭೂಮಿ ಯಾರಿಗಿದೆಯೋ, ವ್ಯವಸಾಯ ಯಾರು ಮಾಡ್ತಾರೋ ಅದಕ್ಕಿಂತ ಉತ್ತಮವಾದ ವೃತ್ತಿ, ಆ ದೈವ ವೃತ್ತಿ ಅಂತ ಹೇಳ್ತೀರ, ಅದಕ್ಕಿಂತ ಉತ್ತಮವಾದ ವೃತ್ತಿ ಯಾವುದೂ ಇಲ್ಲ. ಇದು ಮಾತ್ರ ಗಮನ ಇಟ್ಕೊಳ್ಳಿ. ಪ್ರತಿಯೊಬ್ಬರು ನಾವು ಈ ಸಾವಯವ ಕೃಷಿ ಬಗ್ಗೆ ಎಷ್ಟು ಕಲಿದ್ರೆ ಅಷ್ಟು ಒಳ್ಳೆಯದು. ಅದಕ್ಕೆ ನಾನು ಆ ಕ್ಲಾಸಸ್ಸನ್ನು ಇನ್ನು ಮುಂದಿನ ತರಗತಿಯಲ್ಲಿ ನಾನು ಅರೇಂಜ್ ಮಾಡ್ತಾ ಹೋಗ್ತೀನಿ. ಅನೇಕ ಸ್ಪೀಕರ್ಸ್ ಬರ್ತಾರೆ ಅಲ್ಲಿ, ಬಂದ್ಬಿಟ್ಟು ಅವರು ಸಾವಯವ ಕೃಷಿ ಹೇಗೆ ಮಾಡೋದು ಪ್ರತಿಯೊಬ್ಬರು ಮಾಡಬೇಕು. ನಿಮ್ಮ ಮನೆ ಸುತ್ತಮುತ್ತ ಗಾರ್ಡನ್ ಇದ್ರೆ ಅದೇ ಸಾವಯವ ಕೃಷಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಆ, ಈ ಊರಲ್ಲಿ ಏನೋ ಒಂದು ಹತ್ರ ಸಿಕ್ಕಿದ್ರೆ ಒಂದು ಅರ್ಧ ಎಕರೆ ತಗೊಳ್ಳಿ. ಅರ್ಧ ಎಕರೆ ಬೇಕಂದ್ರೆ ಸ್ವಲ್ಪ ಏನೋ ಆ, ಒಂದು ಬಾಡಿಗೆ ಏನೋ ಕೊಟ್ಟು, ಒಂದು ವರ್ಷಕ್ಕೆ ಸಮಥಿಂಗ್ ಸ್ಮಾಲ್ ಅಮೌಂಟ್ ಕೊಟ್ಟು ಆಮೇಲೆ ಅದನ್ನು ಅಳವಡಿಸ್ಕೊಳ್ಳಿ. ಅಲ್ಲಿ ಹೋಗಿ ಪರಿಶ್ರಮ ಮಾಡಿ, ಆಯ್ತಾ? ಸೊ ಸ್ವಲ್ಪ ನಿಮಗೂ ಬಾಡಿಗೆ ಪರಿಶ್ರಮ ಆಗುತ್ತೆ, ದೇಹಕ್ಕೆ ಪರಿಶ್ರಮ ಆಗುತ್ತೆ. ಅದೇ ರೀತಿಯಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ. ಆಹಾರ, ಒಳ್ಳೆ ಆರೋಗ್ಯಕರ ಆಹಾರ ಸಿಗತ್ತೆ. ಮತ್ತೆ ಆರೋಗ್ಯಕರ ಆಹಾರ ಎಲ್ಲರಿಗೂ ಹಂಚಕ್ಕಾಗತ್ತೆ. ನಿಮ್ಗೊಂದು ವೃತ್ತಿ ಸಿಗತ್ತೆ. ಅದರಿಂದ ಲಾಭ ಇದೆ. ಲಾಭ ಇಲ್ಲದೆ ಪರವಾಗಿಲ್ಲ, ಲಾಭ ಇಲ್ಲಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಿಮ್ಮ ಆರೋಗ್ಯ, ನಿಮ್ಮ ಸ್ವಂತ ಕುಟುಂಬ ಆರೋಗ್ಯ ಅದು ಕಾಪಾಡ್ಕೊಳ್ಳಿ. ಯಾಕಂದ್ರೆ ಅದು ಕಾಪಾಡೋರು ಯಾರು ಇಲ್ಲ. ಗೌರ್ಮೆಂಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಯಾರ ಕೈಯಲ್ಲಿ ಏನೂ ಸಾಧ್ಯವಾಗಲ್ಲ. ಮುಂಚೆನೇ ಹೇಳ್ತಾ ಇದ್ದೀನಿ, ಯಾರು ನಿಮ್ಮನ್ನು ಸರಿಪಡಿಸುವಂಥ ಅವಕಾಶ ಈ ಭೂಮಿ ಮೇಲೆ ಇಲ್ಲ. ನಿಮ್ಮನ್ನು ನೀವೇ ಸರಿಪಡಿಸ್ಕೋಬೇಕು. ನಿಮ್ಮ ಕುಟುಂಬ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು. ಅದಕ್ಕೂ ಒಳ್ಳೆ ಆರೋಗ್ಯ, ಆಹಾರ, ನೀರು, ಗಾಳಿ ಇಷ್ಟು ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿಯಲ್ಲಿ ಆ, ಇಷ್ಟುವರೆಗೂ ನಾವು ಏನು ಅನ್ಕೊಂಡಿದ್ವಿ, ಆ, ಈ ಸಾಫ್ಟ್ವೇರ್ ಜಾಬ್ಸು ಹೈ ಪೇಯಿಂಗ್ ಇನ್ಕಮ್ ಜಾಬ್ಸ್ ಅಂತ ಅನ್ಕೊತಾ ಇರ್ತೀವಿ. ಈಗ ಅದೆಲ್ಲ ಹೋಗ್ತಾ ಇದೆ, ನೋಡಿದ್ರ? ಅದೆಲ್ಲ ಹೊಟ್ಟೋಗ್ತಾ ಇದೆ. ಈಗ ಏನು ಮಾಡಬೇಕೇಳಿ? ನೆಕ್ಸ್ಟ್ ಅವರ ಪರಿಸ್ಥಿತಿ ಏನು? ಎಲ್ಲ ಬೀದಿಗೆ ಬರ್ತಾರೆ, ಓದಿರ್ತಾರೆ, ಜಾಬ್ಗಳಿಲ್ಲ. ಈಗ ಅವರೆಲ್ಲರೂ, ನಮ್ಮ ಪ್ರಕಾರ ಏನಂದರೆ, ಅವರೆಲ್ಲರೂ ಬೆಟರ್ ಟು ಗೋ ಟುವರ್ಡ್ಸ್ ಅಗ್ರಿಕಲ್ಚರ್. ಅದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ಮತ್ತೆ ಮನೆಗೆ ಸೇರಿಕೊಂಡು, ಅವರ ಸ್ವಂತ ಊರುಗಳಿಗೆ ಸೇರಿಕೊಂಡು, ಎಲ್ಲ ಎನಿವೇ ನಮ್ಮ ದೇಶನೇ ಆ, ಕೃಷಿ ಭೂಮಿಕ ಆಧಾರ ದೇಶ. ಅವಾಗ ಏನು ನಮಗೆ ಚಿಂತೆ ಏನಿದೆ? ಸಾಫ್ಟ್ವೇರ್ ಅಂದರೆ ಅಮೆರಿಕ ಥರ, ನಾವು ಅಮೆರಿಕಾದಲ್ಲಿ ಬಿಸಿಲು ಕಾಲ, ಮಳೆಗಾಲ, ಚಳಿಗಾಲ, ಅಲ್ಲಿ ಹೆಚ್ಚು ಚಳಿಗಾಲನೇ. ಅವಾಗ ಅಲ್ಲಿ ತೊಂದರೆಗಳು ಜಾಸ್ತಿ. ನಮ್ಮಂಥ ಒಳ್ಳೆಯ ವಾತಾವರಣ, ಟ್ರೋಪಿಕಲ್ ರೀಜನ್ ಅಲ್ಲ ಅದೆಲ್ಲ. ಅಮೆರಿಕ ಆದರೂ ಇನ್ನೂ ಬೇರೆ ದೇಶಗಳು. ಇಲ್ಲಿ ನಮಗೆಲ್ಲ ಇದೆ. ಮಳೆ ಇದೆ, ಬಿಸಿಲಿದೆ, ಚಳಿ ಇದೆ, ವನರುಗಳಿದೆ, ರಿಸೋರ್ಸಸ್, ಲಾಡ್ ಆಫ್ ರಿಸೋರ್ಸಸ್. ಅವಾಗ ನಮ್ಗೇನು ಭಯ? ಆರಾಮಾಗಿ ಎಲ್ಲ ಸಾಫ್ಟ್ವೇರ್ ಜಾಬ್ಗಳು ತೆಗೆದಿದ್ರೆ ಅದರಿಂದ ಚಿಂತೆ ಮಾಡೋದಲ್ಲ. ಏನೋ ಆಯಿತು, ನನಗೆ ಜಾಬ್ ಹೋಯಿತು, ಅವಮಾನ ಆಯಿತು, ದುಡ್ಡು ಬರ್ತಾ ಇಲ್ಲ, ಜೀವನ ಮಾಡೋದು ಹೇಗೆ? ನೋ ಥಿಂಕಿಂಗ್ ಅಟ್ ಆಲ್. ಏನು ಚಿಂತೆ ಬೇಡ. ಆರಾಮಾಗಿ ಊರಿಗೆ ಹೋಗಿ, ನಿಮಗೆ ಎಷ್ಟು ಭೂಮಿ ಇದೆಯೋ, ಭೂಮಿ ಇಲ್ಲ ಅಂದರೆ ತಗೊಳ್ಳಿ, ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ಈಗ ರೈತರೆಲ್ಲ ಬೇಸರ ಆಗಿದ್ದಾರೆ. ಅವರು ಏನು ಮಾಡ್ಕೊಂಡಿದ್ದಾರೆ, ಈ ಆ, ಅಂದರೆ ಕೆಮಿಕಲ್ ಯುತ ರಾಸಾಯನಿಕ ವ್ಯವಸಾಯ ಮಾಡಿ 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 ಬೇಸರ ಆಗ್ಬಿಟ್ಟಿದ್ದಾರೆ. ನೀವು ಅಟ್ಲೀಸ್ಟ್ ಜ್ಞಾನವಂತರು, ನೀವೆಲ್ಲ ಕಡೆ ಹೋಗಿ ಈ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಕ್ಲಾಸ್ಗಳು ಆಗ್ತಾ ಇರ್ತವೆ. ಕ್ಲಾಸ್ಗಳು ಅಟೆಂಡ್ ಆಗಿ, ಬರ್ಕೋಲಿ, ಬುಕ್ಸ್ ತಗೊಂಡು ಬನ್ನಿ, ಕೂತ್ಕೊಳ್ಳಿ ಮನೆಯಲ್ಲಿ ಒಂದು ಕಡೆ ಕೂತ್ಕೊಳ್ಳಿ. ಏನು ಬೆಳಿಬೇಕು, ಏನು ಏನು ಮಾಡಿದ್ರೆ ನನ್ನ ಜೀವನ ನಾನು ಕಟ್ಕೋಬೋದು. ಈಗ ಯಾವುದೋ ಸಾಫ್ಟ್ವೇರ್ ಜಾಬ್ ಹೋಗಿದೆ ಅಂತ ಚಿಂತೆ ಮಾಡೋದಲ್ಲ ಮಿತ್ರರೇ. ಏನು ಬೇಕಾಗಿದೆ ಅದು ಕೊಡೋದು ದುಡ್ಡೇ. ಆದರೆ ಅಲ್ಲಿರುವಂಥ ಜೀವನ ಒಂದು ಕೆಟ್ಟ ಜೀವನ. ನಿಜವಾಗಿ ಹೇಳ್ಬೇಕಂದ್ರೆ, ಯಾವ ಸಮಯದಲ್ಲಿ ಮಲ್ಕೋಬೇಕು ಗೊತ್ತಿಲ್ಲ ಅವ್ರಿಗೆ, ಯಾವ ಸಮಯದಲ್ಲಿ ಎದ್ದೋಗಿ ಗೊತ್ತಿಲ್ಲ, ಏನು ತಿನ್ಬೇಕು ಗೊತ್ತಿಲ್ಲ, ಏನು ಕುಡಿಬೇಕು ಗೊತ್ತಿಲ್ಲ, ಜೀವನ ನಡೆಯೋದು ಗೊತ್ತಿಲ್ಲ. ಯಾವಾಗಲೂ ಡಾಕ್ಟರು, ಮನೆ, ಜಾಬು ಇಷ್ಟೇ ಅವ್ರಿಗೆ ಗೊತ್ತಿರೋದು. ವ್ಯಾಧಿಗಳು ಬರ್ತಾನೆ ಇರ್ತದೆ, ಡಾಕ್ಟರ್ ಹತ್ರ ಹೋಗ್ತಾನೆ ಇರ್ತಾರೆ. ತಿನ್ನೋ ಆಹಾರ ಚೇಂಜ್ ಮಾಡೋದಿಲ್ಲ. ಅಲ್ಲಿ ಆ ಕ್ಯಾಂಟೀನಲ್ಲಿ ಸಿಗೋದೆಲ್ಲ ನೋಡಿದ್ರೆ ಒಂದು ಕೆಟ್ಟ ಆಹಾರ ಅದೆಲ್ಲ. ಅಲ್ಲೆಲ್ಲ ಮಾಂಸಾಹಾರನೇ, ಎಲ್ಲ ವಿಷಪೂರಿತ ಆಹಾರ. ಇಂಥದ್ದೆಲ್ಲ ಹೋಗಿದೆ. ಈಗ ಜಾಬ್ ಹೋಗಿದೆ ಅಂದರೆ ನಿಜವಾಗಿ ನೀವು ಅದೃಷ್ಟವಂತರ ಅಂತ ಹೇಳ್ಬೋದು. ಜಾಬ್ ಹೋಗಿದೆ ಅಂದರೆ ಯು ಆರ್ ಲಕ್ಕಿ ಪರ್ಸನ್, ಯು ಆರ್ ಮೋಸ್ಟ್ ಫಾರ್ಚುನೇಟ್ ಪರ್ಸನ್. ಗೋ ಬ್ಯಾಕ್ ಟು ಯುವರ್ ನೇಟಿವ್, ಗೋ ಟು ದ ರೂಟ್ಸ್, ಬ್ಯಾಕ್ ಟು ದ ನೇಚರ್, ಬ್ಯಾಕ್ ಟು ದ ರೂಟ್ಸ್. ಮತ್ತೆ ನಿಮ್ಮ ಜೀವನವನ್ನು ಕಟ್ಕೊಳ್ಳಿ. ಓಕೆ, ಅದಕ್ಕಿಂತ ಸುಂದರವಾದ ಜೀವನ, ಆರೋಗ್ಯಕರ ಜೀವನ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಅದಕ್ಕಿಂತ
ಸುಂದರವಾದ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಈ ಭೂಮಿ ಮೇಲೆ ವ್ಯವಸಾಯದ ಬಿಟ್ಟರೆ ಇನ್ನು ಏನು ಇಲ್ಲ ಅಂತ ನಾವು ಅತಿ ಒಂದು ಹೇಳ್ಬೇಕಂದ್ರೆ ಬಲವಾಗಿ ಹೇಳ್ಬೋದು. ಬಲವಾದ ರೀತಿಯಲ್ಲಿ ನಾವು ಹೇಳ್ಬೋದು. ಅದಕ್ಕೆ ಇದು ಅರ್ಥ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.